ನಿನಗೆ ನಾನು ಬೇಕಾ ಹೇಳು, ಬೇಕಾ? ಮೆಸೇಜ್ ಮಾಡಿದ ಮಾಜಿ ಪ್ರಿಯಕರನಿಗೆ ಯುವತಿ ಕೇಳಿದ್ದಾಳೆ. ಧೈರ್ಯ ಇದ್ರೆ ಈಗ ಹೇಳು ಅಂತ ಹೇಳಿ. ಅಯ್ಯೋ, ಅವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟು ನೀನು ಹೇಳೋಕೆ ನಿನಗೇನಿದೆ? ಹಾಲಿ ಪ್ರಿಯಕರನ ಎದುರು ಹಳೆ ಪ್ರಿಯಕರನಿಗೆ ಕೇಳುವಂತ ಯುವತಿ. ಇಲ್ಲಿಂದ ಅಲ್ಲಿಗೆ ಚಿಟ್ಟೆ ತರ ಹಾರ್ಕೊಂಡು ಹೋಗುವಂತೇಳಿ ನಿನಗೆ ಯಾವ ಮಾನ ಮರ್ಯಾದೆ ಇರುತ್ತೆ? ಮೆಸೇಜ್ ಮಾಡ್ತೀಯಾ? ಹಲ್ಲೆ ನಡೆಸಿ ಪ್ರಶ್ನೆ ಮಾಡಿರುವಂತ ಯುವತಿ. ಅವಳಷ್ಟು ಹಾರ್ಕೊಂಡು ಇನ್ನೊಂದು ಕಡೆಗೆ ಹಾರು ಹೋಗಿದ್ದಾಳೆ ಅಂತಂದ್ರೆ ನಿನಗೆ ಯಾಕಪ್ಪ ಬೇಕು ಮೆಸೇಜ್ ಮಾಡೋಕ್ಕೆ? ಒದೆ ತಿನ್ನು. ಇವಾಗ ಮಾನ ಮರ್ಯಾದೆ ಹಾಳು ಮಾಡ್ಕೊ. ಇವು ಅವನಿಗೊಬ್ಬನಿಗೆ ಹೇಳ್ತಾ ಇಲ್ಲ, ನಾನು ಅನೇಕರಿಗೆ ಹೇಳ್ತಾ ಇದ್ದೀನಿ. ಜಂಪ್ ಮಾಡ್ಕೊಂಡು ಹೋಗುವಂತ ಈ ಕೋತಿಗಳಿಗೋಸ್ಕರ ನೀವು ಯಾಕ್ರೋ ಮೆಸೇಜ್ ಮಾಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಾ? ಆ ರೇಣುಕಾ ಸ್ವಾಮಿನೂ ಹಂಗೆ, ಅಲ್ಲಿ ಅವನು ಹಂಗೆ ಮಾಡಿದ್ದಲ್ಲಿ ನೋಡಿ. ಅಲ್ಲೆಲ್ಲರೂ ನಿಂತುಬಿಟ್ಟು ಕೇಳುತ್ತಾರೆ, ನಿಜ ಒಪ್ಕೋ ಅಂತ ಹೇಳಿ. ಇಲ್ಲ, ಫಸ್ಟ್ ಇರು, ನಾನೇನೋ ಕೇಳಬೇಕು ಅಂತ ಅಲ್ಲಿ ಯಾರು ಯುವತಿ ಇದ್ದಾಳೆ ಅವಳು ಹೇಳ್ತಾಳೆ. ಅದಕ್ಕೆ ಅವಳು ಕೇಳ್ತಾಳೆ ಏನು ಅಂತ ಹೇಳಿ. ಉಳಿದವರೆಲ್ಲ ಆಮೇಲೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಯುವತಿ ಕೂಗಾಡ್ತಾಳೆ, ಕೇಳ್ತಾಳೆ ಅಲ್ಲಿ ಅವನಿಗೆ. ಯಾವ ಮನಸ್ಥಿತಿಗೆ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಕೋರ್ಟು, ಕಾನೂನು, ಪೊಲೀಸರು, ಪೊಲೀಸ್ ಸ್ಟೇಷನ್ಗಳು ಇವು ಯಾವುದು ಬೇಕಾಗಿಲ್ಲ. ನಮಗೆ ನಾವೇ ತೀರ್ಮಾನವನ್ನು ತೆಗೆದುಕೊಳ್ತೀವಿ, ನಮಗೆ ನಾವೇ ಯಾರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಕ್ರೈಮ್ ಬ್ಯೂರೋ ಇಂದ. ನರಸಿಂಹಮೂರ್ತಿ, ದೊಡ್ಡವರು ಹೇಗೆ ನಡ್ಕೊಂಡು ಯಾವ ರೀತಿಯಾಗಿ ವರ್ತಿಸಿದ್ರು, ಕೋರ್ಟ್ ಅವರಿಗೆ ಹೇಗೆ ರಕ್ಷಣೆಯನ್ನ ಕೊಟ್ಟು ಈಗ ಸದ್ಯಕ್ಕೆ ದೇಶ ವಿದೇಶ ಎಲ್ಲ ಓಡಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ರು, ಇದೊಂದಿಷ್ಟು ಪುಂಡರಿಗೆ ದೊಡ್ಡ ಧೈರ್ಯ ಬಂದಂಗಿದೆ. ನಾವು ಏನು ಮಾಡಿದ್ರೂ ನಡೆಯತ್ತೆ, ಕೊಲೆ ಮಾಡಿದವರನ್ನೇ ಹಾಗಿರಬೇಕಾದ್ರೆ ನಾವು ಬರೀ ಹಲ್ಲೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಮಾನಸಿಕತೆ ಕೆಲ ಪುಂಡರಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಈ ದುರ್ವರ್ತನೆ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆಯಂತ. ಅರುಣ್ಣ, ಒಂದು ಬೆಂಗಳೂರು ಹೊರವಲಯದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ, ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು ಆ ಒಂದು ವಿಚಾರವನ್ನು ಇವರು ಕೂಡ ಇಲ್ಲಿ ಮಾತನಾಡಿದ್ದಾರೆ. ಈ ಕೇಸ್ ರೇಣುಕಾಸ್ವಾಮಿ ರೀತಿ ಇದೆ, ಈ ಕೇಸು ಇವನು ಅದೇ ರೀತಿ ಒದೆ ತಿಂತಾನೆ ಅನ್ನೋ ಮಟ್ಟಿಗೆ ಆ ಹುಡುಗರು ಮಾತನಾಡಿರೋದು. ಘಟನೆ ಯಾವಾಗ ಆಗಿದ್ದು ಏನು ಎತ್ತ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಜೂನ್ 30ನೇ ತಾರೀಕು ಈ ಒಂದು ಘಟನೆ ನಡೆದಿರೋದು. ಬೆಂಗಳೂರು ಹೊರವಲಯದ ಮುನಿಯನಹಳ್ಳಿ ಅಂತೇಳಿ ಆಲೂರು ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್ನ ಪಕ್ಕದ ಜಾಗ, ಖಾಲಿ ಜಾಗ ಇದು. ಹೇಗಾಯಿತು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಕುಶಾಲ್ ಅಂತೇಳಿ ಒಬ್ಬ ಯುವಕ, 19 ವರ್ಷ ಆತನಿಗೆ, ಆತ ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಂತೆ. ಕಳೆದ 2 ವರ್ಷಗಳಿಂದ ಆ ಪ್ರೀತಿ ಏನಾಗಿದೆ ಅದು ಡಿಸ್ಕನೆಕ್ಟ್ ಆಗಿದೆ. ಆದರೂ ಕೂಡ ಈತ ಮೆಸೇಜನ್ನು ಮಾಡ್ತಿರ್ತಾನೆ. ಅದಾದ ಬಳಿಕ ಈಕೆ ಈ ಹೊಸ ಸ್ನೇಹಿತರು ಅವ್ರಿಗೆಲ್ಲ ಹೇಳಿದ್ದಾಳೆ, ಯಶವಂತ್ ಅಂತೇಳಿ, ಮತ್ತೊಬ್ಬ ಹೇಮಂತ್ ಅಂತೇಳಿ, ನವೀನ್ ಗೌಡ ಅಂತೇಳಿ, ಇವರೆಲ್ಲರಿಗೂ ಕೂಡ ಹೇಳಿದ್ದಾಳೆ. ಆಕೆ ಈತನನ್ನು ಕರೆಸ್ಕೊಳ್ತಾಳೆ ಜೂನ್ 30ನೇ ತಾರೀಕು, ಬಾ ಮಾತನಾಡಿ ಸರಿಪಡಿಸ್ಕೊಳ್ಳೋಣ ಇದನ್ನ ಅಂತೇಳಿ. ಆಗ ಕುಶಾಲ್ ಏನು ಗೊತ್ತಿಲ್ಲ ಕರಿತಾವಳೆ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಕರೆದೊಯ್ದು ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾರೆ. ಮೊಬೈಲ್ ಇಲ್ಲ ಅಂತ ಹೇಳಿದ್ರು, ಮನೆ ಬಳಿ ಕರೆದೊಯ್ದು ಆ ಮೊಬೈಲನ್ನು ಪಡೆದು ಮೊಬೈಲ್ನಲ್ಲಿ ಈತನ ಬಳಿ ಇದ್ದಂತಹ ಕೆಲವೊಂದಷ್ಟು ಆ ಮೆಸೇಜ್ಗಳನ್ನು ಡಿಲೀಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ ಈ ಆಲೂರು ಬಳಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆತನ ಮೈ ಮೇಲೆ ಒಂದು ಸಣ್ಣ ಬಟ್ಟೆಯನ್ನು ಬಿಟ್ಟಿಲ್ಲ, ವಿವಸ್ತ್ರನನ್ನಾಗಿ ಥಳಿಸುವ ಕೆಲಸವನ್ನು ಮಾಡಿದ್ದಾರೆ. ಮನಸ್ಸಿಗೆ ಬಂದಂತೆ ಬೈದಿದ್ದಾರೆ, ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಆತನನ್ನು ಮತ್ತೆ ಕಾರ್ನಲ್ಲಿ ಕೂರಿಸ್ಕೊಂಡು ಬಂದು ಈತನ ಮನೆ ಬಳಿ ಬಿಟ್ಟು ಹೋಗಿದ್ದಾರೆ. ಮತ್ತು ಈಕೆಯನ್ನು ಮುಂದೆ ನಿಲ್ಲಿಸ್ಕೊಂಡು ಹಲ್ಲೆಯನ್ನು ನಡೆಸಿದ್ದಾರೆ. ನಾನು ಬೇಕೇನೋ ಹೇಳೋ ಅನ್ನೋ ಮಟ್ಟಿಗೆ ಆ ಯುವತಿ ಕೂಡ ಕೇಳ್ತಿದ್ದಾಳೆ. 18ರಿಂದ 20 ವರ್ಷ ಇವ್ರಿಗೆಲ್ಲ. ಯಾವ ರೀತಿ ಇವರು ಈ ಒಂದು ಘಟನೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಇವರು ಎಷ್ಟರ ಮಟ್ಟಿಗೆ ತೆಗೆದುಕೊಂಡಿದ್ದಾರೆ, ಆತನನ್ನು ಕಿಡ್ನ್ಯಾಪ್ ಮಾಡಿ ಹಲ್ಲೆಯನ್ನು ನಡೆಸಿ ವಿವಸ್ತ್ರನನ್ನಾಗಿ ಥಳಿಸಿರೋದು ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಸದ್ಯ ಅದಾದ ಬಳಿಕ ಆತ ತನ್ನ ತಾಯಿಯ ಬಳಿ ಎಲ್ಲ ವಿಚಾರವನ್ನು ಹೇಳ್ಕೊಂಡಿದ್ದಾನೆ. ಆ ಬಳಿಕ ತಾಯಿ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಇದೀಗ ಕಂಪ್ಲೇಂಟ್ನ ಆಧಾರದ ಮೇಲೆ ಹೇಮಂತ್, ಯಶವಂತ್, ನವೀನ್ ಗೌಡ ಸೇರಿದಂತೆ 4 ಬಂಧನ ಮಾಡಿದ್ದಾರೆ. ಆದರೆ ಆ ವಿಡಿಯೋದಲ್ಲಿ ಇನ್ನೂ 3-4 ಮಂದಿ ಇದ್ದಾರೆ. ಅವರೆಲ್ಲರನ್ನ ಕೂಡ ಬಂಧನ ಮಾಡಬೇಕು. ಬಂಧನ ಮಾಡಿ ಅವರಿಗೆ ಸರಿಯಾದ ಕಾನೂನಿನ ಬುದ್ಧಿಯನ್ನು ಕಲಿಸ್ಬೇಕಿದೆ. ಅರುಣ್, ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.